ಸರ್ಕಾರ ಕೇಂದ್ರ ಸರ್ಕಾರ ಗ್ಯಾಸಿನ ಒಂದು ಬೆಲೆಯನ್ನು ಏರಿಸಿದ್ದಾರೆ. ಅದಕ್ಕೆ ನಮ್ಮ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮಹಿಳೆಯರೆಲ್ಲರೂ ಸೇರಿ. ಇದಕ್ಕೆ ನಮ್ಮ ಧಿಕ್ಕಾರ ಇರುತ್ತದೆ. ಪ್ರತಿಯೊಬ್ಬರು ನಾವು ಮಹಿಳೆಯರು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಾವು ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಡ್ತೀವಿ. ಈ ಮನವಿಯನ್ನ ಕೇಂದ್ರ ಸರ್ಕಾರ ಮುಟ್ಟಿಸುವಂತ ವ್ಯವಸ್ಥೆಯನ್ನು ಅವ್ರು ಮಾಡಬೇಕು. ಮನವಿ ಚಾಲಕ್ಕೆ ಬರ್ಬೇಕಾಗಿ ವಿನಂತಿ. ಇನ್ನಮ್ಮ ಇದು ಕವಿತಾಕರು ಒಂದು ಎರಡು ಮಾತುಗಳಂತ ವಿನಂತಿ ಮಾಡ್ಕೊಳ್ತೀವಿ. ಸಿದ್ದು ಕೊಣ್ಣೂರ್ ಅವರ ನೇತೃತ್ವದಲ್ಲಿ ಸುಮಿತ್ರಾ ಗುಳ್ಬಾ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರ ಮತ್ತು ಸಿದ್ದು ಕೊಣ್ಣೂರ್ ಅವರ ನೇತೃತ್ವದಲ್ಲಿ ಒಂದು ಗ್ಯಾಸ್ ಪ್ರತಿಭಟನೆ. ನರೇಂದ್ರ ಮೋದಿ ಅವರು ಇವತ್ತು ಒಂದು ಉದ್ಯಮಿದಾರ ಹೋಟೆಲ್ ಇದ್ದವರಾಗ್ಲಿ, ಒಂದು ಬಡವರಾಗ್ಲಿ, ಒಂದು ಹೆಣ್ಮಕ್ಳು ಇವತ್ತು ಒಂದು ಗ್ಯಾಸಿನ ಬೆಲೆಯನ್ನು ಹೆಚ್ಚು ಮಾಡಿ ಮತ್ತು ಇವತ್ತು ಗ್ಯಾಸ್ ಬೆಲೆ ಹೆಚ್ಚು ಮಾಡಲು ಲೇಟ್ ಆಗಿ ಕೊಡ್ತಾರೆ. ಇಂಥ ಪ್ರತಿಭಟನೆ ನಾವು ಯಾಕೆ ಮಾಡಕತ್ತೀವಿ ಅಂದ್ರೆ ಏನ್ ಹೇಳ್ತಾರ ಬಿಜೆಪಿ ಸರ್ಕಾರ ಎಲ್ಲ ಸುಳ್ಳು ಹೇಳ್ತಾರ. ಖರೆ ಅಂತೂ ಯಾವುದೂ ಇಲ್ಲ. ಯಾರಿಗೊಂದು ರೂಪಾಯಿನೂ ಯಾರು ಫಾಯ್ದೆ ಮಾಡಿಲ್ಲ ಅವರು ಬಿಜೆಪಿ ಸರ್ಕಾರದವರು. ಆಮೇಲೆ ಈ ಗ್ಯಾಸ್ ಬೆಲೆ ಯಾಕೆ ಹೆಚ್ಚು ಮಾಡ್ತಾರಂದ್ರ ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾರ ಅವ್ರು. ಅದಕ್ಕೆ ಸಚಿವರಿಗೆ ನಾವು ಇವತ್ತು ಮನವಿ ಕೊಡೋದು ಯಾಕಂದ್ರೆ ಇವತ್ತು ಒಂದು ಹೋಟೆಲ್ದವರು, ಉದ್ಯಮಿದಾರರು, ಒಂದು ಬಡವ ಹೆಣ್ಮಕ್ಳು ಎಲ್ಲರೂ ಮೊದಲು ಏನ್ ಮಾಡ್ಯಾರು, ಗ್ಯಾಸ್ ಅಂತ ಹೇಳಿ ಎಲ್ಲರಿಗೂ ಕೊಟ್ಟು ಇವತ್ತು ಬಿಜೆಪಿ ಸರ್ಕಾರ ಅನ್ಯಾಯ ಮಾಡ್ತದೆ. ಅದಕ್ಕೆ ಗ್ಯಾಸ್ ಬೆಲೆ ಏರಿಕೆಯಾಗಿ ನಾವು ಈ ತಹಸೀಲ್ದಾರ್ ಅವರು ಮತ್ತು ಎಲ್ಲ ನಮ್ಮ ನೇತರ ಉಗ್ರ ಹೋರಾಟವನ್ನು ನಾವು ಮುಂದಿನ ದಿನದಲ್ಲಿ ಮಾಡ್ತೀವಿ. ಇಷ್ಟಕ್ಕೆ ಅವರು ಬೆಲೆ ಇಳಿಕೆ ಮಾಡಿದ್ರೆ ಒಂದು ಮಾತು, ಇಲ್ಲ ಅಂದ್ರೆ ನಾವು ಹೆಚ್ಚಿಗೆ ಮಹಿಳೆಯರು ಸೇರಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ತಹಸೀಲ್ದಾರ್ ಮನವಿಯನ್ನು ಸ್ವೀಕಾರ ಮಾಡಬೇಕು. ಕವಿತಾ ಕೊಣ್ಣೂರನ್ನು ಅದರ ಮನವಿಯನ್ನು ಕೊಡಬೇಕಾಗಿ ಹೋಗಿ ಜನಸಾಮಾನ್ಯರ ಜೀವನ ಜನ ಚೆಲ್ಲಾಟವಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಈ ಸಿಲಿಂಡರ್ ಏರಿಕೆಯಿಂದ ಬಡವರ್ಗದವರಿಗೆ, ಹೋಟೆಲ್ ಉದ್ಯಮದವರಿಗೆ ತುಂಬಾ ಒಂದು ತೊಂದರೆ ಆಗೈತಿ. ಈ ನಮ್ಮ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಸ್ಪಂದನೆ ಮಾಡೈತಿ. ಆದ್ರೆ ಕೇಂದ್ರ ಸರ್ಕಾರ ಯಾವುದಕ್ಕೂ ಸ್ಪಂದನೆ ಮಾಡಿಲ್ಲ. ಆ ಸರ್ಕಾರಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ನವದೆಹಲಿ ಇಂದ ತೇರ್ವಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ರಬಕೈಬನಹಟ್ಟಿ ತಾಲೂಕು ದಿನಬಳಕೆಯ ವಸ್ತುಗಳು ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಕುರಿತು ಪ್ರತಿಭಟನೆ. ದಿನಬಳಕೆಯ ವಸ್ತುಗಳು ಹಾಗೂ ಗ್ಯಾಸ್ ಸಿಲಿಂಡರ್ ದರಗಳಲ್ಲಿ ಏಕಾಏಕಿ 60 ರೂಪಾಯಿಯಷ್ಟು ದರ ಏರಿಕೆ ಮಾಡಿರುವುದರಿಂದ ದೀನ ದಲಿತರು ಹಾಗೂ ಮಧ್ಯಮ ವರ್ಗದ ಜನರಿಗೆ ಜನಜೀವನ ಸಾಗಿಸುವುದು ಅಸ್ತವ್ಯಸ್ತವಾಗಿದೆ. ಆದ ಕಾರಣ ಕೇಂದ್ರ ಸರ್ಕಾರವು ಜನರ ಅಹವಾಲನ್ನು ಪರಿಗಣಿಸಿ ಎಲ್ಲ ದಿನಬಳಕೆಯ ವಸ್ತುಗಳ ದರಗಳನ್ನು ತಕ್ಷಣ ಕಡಿಮೆ ಮಾಡಬೇಕೆಂದು ತಮ್ಮಲ್ಲಿ ಆಗ್ರಹಿಸುತ್ತೇವೆ. ಇದರ ಸಲುವಾಗಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡುತ್ತೇವೆ. ಸ್ವೀಕರಿಸಬೇಕು. ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭಾರತ್ ಮಾತಾಕ್ಕೆ ನಾವು ಸ್ವೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ. ಶಾಂತ ರೀತಿಯಾಗಿ ನೀವು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ಈ ಪ್ರತಿಭಟನೆಯನ್ನು ಇಲ್ಲಿಗೆ ಕೈಬಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ವಿನಂತಿ.